ಹೊಸಕೋಟೆ ಬಳಿ ಭೀಕರ ಅಪಘಾತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ರು ಹುಡುಗರು ಅನ್ನುವಂಥದ್ದು ಈಗ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. 7 ಮಂದಿ ಸಾವಿನ ಬಗ್ಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಅಪಘಾತ ಆಗಿದೆ ಅನ್ನುವಂಥದ್ದು ಸ್ಪಷ್ಟನೆ ಸಿಗ್ತಾ ಇರಲಿಲ್ಲ. ಆದ್ರೆ ಆ ಟೋಲ್ ಪಾಸ್ ಆದ ಬಳಿಕ ಅವರು ಅತಿ ವೇಗದಲ್ಲಿದ್ರು ಅನ್ನುವಂಥದ್ದು ಈಗ ಅಲ್ಲಿನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಹೊಸಕೋಟೆ ಬಳಿ ಭೀಕರ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹುಡುಗರು ಆ ಕಾರಿನಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ರು. 7 ಮಂದಿ ಸಾವಿನ ಬಗ್ಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ಈಗ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ನಲ್ಲಿದ್ದಂತಹ ಹುಡುಗರೆಲ್ಲ 16 ರಿಂದ 18 ವರ್ಷದವರು ಹೊಸಕೋಟೆಯಿಂದ ದೇವನಹಳ್ಳಿಗೆ ಜಾಲಿ ರೈಡ್ ಹೋಗಿದ್ದಾರೆ. ಕಾರಿನ ವೇಗದ ದೃಶ್ಯ ಟೋಲ್ನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬೆಳಗ್ಗೆ 4:15ಕ್ಕೆ ಜಾಲಿ ರೈಡ್ ಹೋಗಿದ್ರು ಹುಡುಗರು. ಮೊದಲು ಬೈಕ್ ಸವಾರ ಗಗನ್ಗೆ ಡಿಕ್ಕಿ ಹೊಡೆದಿದೆ ಕಾರು, ನಂತರ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ SUV 700 ಕಾರ್. ಕಾರಿನ ಡಿಕ್ಕಿಯ ರಭಸಕ್ಕೆ ಕ್ಯಾಂಟರ್ನ ಆಕ್ಸಲ್ ಗಟ್ಟಾಗಿದೆ. ಕ್ಯಾಂಟರ್ನಿಂದ ಬೇರ್ಪಟ್ಟಂತಹ ಹಿಂದಿನ 2 ಟೈರ್ಗಳು ಸರ್ವಿಸ್ ರೋಡ್ಗೆ ಉರುಳಿದ ಟ್ಯಾಂಕರ್ ಬಳಿಕ 2 ಟೈರ್ಗೆ ಡಿಕ್ಕಿಯಾದ ಬ್ರೆಜಾ ಕಾರು. ಸರಣಿ ಅಪಘಾತ. ಮೊದಲು ಬೈಕ್ಗೆ ಡಿಕ್ಕಿ ಹೊಡಿತಾರೆ, ತದನಂತರ ಕ್ಯಾಂಟರ್ಗೆ ಡಿಕ್ಕಿ ಹೊಡಿತಾರೆ. ಅದಾದ ಬಳಿಕ ಕಾರು ಕಂಪ್ಲೀಟ್ ಆಗಿ ಜಖಮ್ ಆಗುತ್ತೆ. ಅದೃಷ್ಟವಶಾತ್ ಬ್ರೆಜಾ ಕಾರಿನಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗ್ಗೆ 4:15ರಲ್ಲಿ ವೇಗವಾಗಿ ಟೋಲ್ ಪಾಸ್ ಆಗಿರುವಂತಹ ಕಾರು ಆ ಒಂದು ಸಿಸಿಟಿವಿಯ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. 4:15 ಮಧ್ಯೆ ಸರ್, ರೈಟ್ ಸೈಡಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಹಿಂದೆ ಗಾಡಿನಿಂದ ಅದು ಹಿಂದೆ ಬಣ್ಣ ಬಂದು ಬಿದ್ದಿದ್ದು ಒಂದೇ ಗೊತ್ತಾಗಿದೆ ಸರ್. ಹತ್ತು ಕಡೆ ಬಿದ್ದಾಗ ನನಗೂ ಮೂರ್ಛೇರಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ಬರು ಯಾರೋ ಬಂದು ಇಬ್ಬರಿಸಿದ ಮೇಲೆ ಈಚೆಗೆ ಬಂದಿದ್ದು. ಈಚೆ ಬಂದು ನೋಡಿದಾದ್ಮೇಲೆ ಗಾಡಿ ಬಿದ್ದೋಗಿದ್ದು ನಾನು ನೋಡಿದ್ದೆ. ಆಮೇಲೆ ನಾನು ಮೊಬೈಲ್ ತಗೊಂಡು ಇನ್ನೊಂದು ಗಾಡಿ ಹೋಗ್ತಾಯಿದ್ದೆ. ಅವ್ರಿಗೆ ಫೋನ್ ಮಾಡಿ ಅವ್ನು ಬರೋಕೆ ಹೇಳಿ ಅಲ್ಲಿಂದ ಅವ್ನ ಹೆಲ್ಪಿಂದ ನಾನು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದೆ ಸರ್. ಹಿಂದೆ ಬಂದಿದ್ದು ಗಾಡಿ ನಾನು ಹೆಂಗೆ ಸರ್ ನೋಡಿದ್ರು. ನಮ್ಮ ಪಾಡಿಗೆ ನಮ್ಮ ಲೈನಲ್ಲಿ ನಾವು ಹೋಗ್ತಾಯಿದ್ರೆ ಅಷ್ಟೇ. ಮಾಲೂರಿಂದ ತುಮಕೂರಿಗೆ ಹೋಗ್ತಾಯಿದ್ವಿ ಸರ್. ತುಮಕೂರಿಗೆ ಹೋಗ್ತಾಯಿದ್ವಿ. ಒಂದು 4:15, 4:15 ಸರ್. ನಮ್ಮ ಗಾಡಿ ಹೌಸಿಂಗ್ ಎಲ್ಲ ಮುರಿದೋಗಿದೆ, ಹೌಸಿಂಗು ಮುರಿದೋಗಿದೆ. ಆಮೇಲೆ ಎಲ್ಲ ಬರೀ ಪಲ್ಟಿ ಆಗೋಗಿದೆ ಸರ್ ಗಾಡಿನೇ. ನೋಡಿ ಹೌಸಿಂಗ್ ಸಮೇತ ಎಲ್ಲ ಕಟ್ಟಾಗೋಗಿದೆ. ಸ್ಟೆಪ್ನಿ ರೋಡಲ್ಲೇ ಇತ್ತು. ಈ XUV 700 6 ಜನ ಹುಡುಗರು, ಎಲ್ಲ 16 ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟ್ ಬೈಕ್ ಹೊಡಿತಾರೆ. ಬೈಕ್ ಓಡಿದ ತಕ್ಷಣ ಅದ ಬೈಕಲ್ಲಿ ಇರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತೆ ಈ XUV ವೆಹಿಕಲ್ಲು ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದ್ಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನು ಅಂತ ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಈ ವೆಹಿಕಲ್ ಅಲ್ಲಿ ಗುದ್ದಿದ ತಕ್ಷಣ 6 ಜನರಿಗೆ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟರ್ ಮುಂದೆ ಹೋಗ್ಬಿಟ್ಟು ಸೈಡ್ ಮೀಡಿಯನ್ಗೆ ಉಜ್ಜಿಕೊಂಡೋಗಿ ನಿಂತಿರ್ತದೆ. ಸೊ ನಮಗೆ ಮಾಹಿತಿ ಬಂದ ತಕ್ಷಣ ಅವ್ರನ್ನೆಲ್ಲ ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ಅವ್ರನ್ನ ಕೂಡಲೇ ಹೊಸಕೋಟೆ ಹಾಸ್ಪಿಟಲ್ಗೆ ಸೇರಿಸಿ ಅಲ್ಲಿ PM ಕ್ರಮ ಜರುಗಿಸಲಾಗ್ತಾ ಇದೆ. ಅದರಲ್ಲಿ ಮೃತರು ಆ 2 ವೀಲರಲ್ಲಿ ಬಂದು ಹುಡುಗ ನಮ್ಮ ನಾಯಕನಲ್ಲಿ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಗಗನ್ 26 ವರ್ಷ ಅನ್ಮ್ಯಾರಿಡ್ ಇದ್ದಾನೆ. ಆತನು ಹೊಸಕೋಟೆ ಪಿಲ್ಗುಂಪೆ ಇದರಲ್ಲಿ ಸಫಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪ್ರತಿದಿನ ಸಂಜೆ 5ವರೆಗೆ ಹೋಗೋದು, ರಾತ್ರಿ 3:30, 4 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ. ಹೊಸಕೋಟೆ ಬಳಿ ಸರಣಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿ ಇದ್ದಂತಹ ಮೃತರೆಲ್ಲರೂ ಕೂಡ 16 ರಿಂದ 18 ವರ್ಷದವರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮೃತರೆಲ್ಲ ಬಹುತೇಕ ಕಾಲೇಜಿನ ವಿದ್ಯಾರ್ಥಿಗಳು. ಬಿಸಿ ರಕ್ತ. ನಾವು ಟ್ರಿಪ್ಗೆ ಹೋಗಬೇಕು ಅಂತ ಹೇಳಿ ಆ ಹುಡುಗರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ ಮಾಡ್ಕೊಂಡಂತಹ ಬಳಿಕ ಮಾವನ ಕಾರನ್ನ ತಗೊಂಡು ಅಯಾನ್ ಬಂದಿರ್ತಾನೆ. ಅದರಲ್ಲಿ ಒಂದಷ್ಟು ಹುಡುಗರು ಟ್ರಿಪ್ಗಂತ ಹೋಗಿರ್ತಾರೆ. 17 ವರ್ಷದ ಅಶ್ವಿನ್ ನಾಯರ್, ಕೊತನೂರು ನಿವಾಸಿ 16 ವರ್ಷದ ಅರ್ಹನ್ ಶರೀಫ್, HBR ಲೇಔಟ್ ನಿವಾಸಿ 16 ವರ್ಷದ ಅಯಾನ್, CMR ಕಾಲೇಜ್ ವಿದ್ಯಾರ್ಥಿಗಳು ಅನ್ನುವಂಥದ್ದು
ಸ್ಪಷ್ಟ ಆಗಿದೆ. 18 ವರ್ಷದ ಭರತ್ ಫ್ರೇಸರ್ ಟೌನ್ ನಿವಾಸಿ. ಈತನ್ ಜಾರ್ಜ್ 17 ವರ್ಷ ಈತನಿಗೆ. ಹುಳಿಮಾವು ನಿವಾಸಿ. ಮಕ್ಕಳ ಸಾವಿನ ಸುದ್ದಿ ಕೇಳಿ ಈಗ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಪೋಷಕರಿಗೆ ಒಂದು ಮಾತು ತಿಳಿಸಿದ್ದಿದ್ರೆ ಪೋಷಕರು ತಡೆ ಹಿಡಿತಾ ಇದ್ರು ಮಕ್ಕಳನ್ನ, ಹೋಗಬೇಡಿ ಅಂತ ಹೇಳಿ. ಅದರಲ್ಲೂ ಈ ವಿದ್ಯಾರ್ಥಿಗಳು, ಈ ಮಕ್ಕಳೇನಿದ್ದಾರೆ, ಪೋಷಕರಿಗೆ ವಿಷಯನೇ ತಿಳಿಸಿಲ್ಲ. ಎಲ್ಲ ಹುಡುಗರು ಕೂಡ ಮಾತನಾಡಿಕೊಂಡು, ಈ ಅಯಾನ್ ಅಂತ ಇದಾನಲ್ಲ ಹುಡುಗ, ಅವನಿಗೂ ಇನ್ನು 16 ವರ್ಷ. ಆತ ತನ್ನ ಮಾವನ ಕಾರನ್ನು ತಗೊಂಡು ಬಂದಿರ್ತಾನೆ. ಅದಾದ್ಮೇಲೆ ಈ ವಿದ್ಯಾರ್ಥಿಗಳು ಕಾರ್ನಲ್ಲಿ ಟ್ರಿಪ್ ಹೋಗಿರ್ತಾರೆ. ಮಕ್ಕಳೇನೋ ಬಿಸಿ ರಕ್ತ ಹೋದ್ರು, ಬಟ್ ಪೋಷಕರಿಗೆ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೋದ್ರು, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂಚೂರು ಕಣ್ಣಿಡಬೇಕಾಗಿತ್ತು. ಯಾಕಂದ್ರೆ ಪೋಷಕರು ಕೂಡ ಕೇಳಿರ್ತಾರೆ ಮಕ್ಕಳನ್ನ ಎಲ್ಲಿ ಹೋಗ್ತೀರಾ ಅಂತ ಹೇಳಿ. ಸೊ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಆ ಕಾರಣಕ್ಕೆ ಪೋಷಕರು ಕೂಡ ಬಿಟ್ಟಿರ್ತಾರೆ. ಬಟ್ ಈ ರೀತಿ ಕಾರನ್ನ ತಗೊಂಡು ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಪೋಷಕರಿಗೆ ಗೊತ್ತಿದ್ರೆ ನಿಜಕ್ಕೂ ಕೂಡ ಅವರು ಮಕ್ಕಳನ್ನ ಕಂಟ್ರೋಲ್ ಮಾಡಿರೋರು. ಅದರಲ್ಲೂ ಆ ಕಾರ್ನಲ್ಲಿ ಇದ್ದಂತಹ ಎಲ್ಲ ಹುಡುಗರು ಕೂಡ 16ರಿಂದ 18 ವರ್ಷದ ಹುಡುಗರು. ಯಾರಿಗೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಯಾಕಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಡ್ರೈವಿಂಗ್ ಲೈಸೆನ್ಸ್ ಕೊಡೋದು. ಫ್ರೆಂಡ್ ಫೋನ್ ಮಾಡಿ ಕರ್ಕೊಂಡು ಹೋಗಿದ್ದೆ. ನಿಮ್ಮ ಹೆಸರು ಸೈಯದ್ ಜಗದೀಶ್ ಪ್ರೆಸೆಂಟ್ ಒಂದು ಮನೆ CMA ಸ್ಕೂಲ್. ಮನೆಯಿಂದ ಎಷ್ಟು ಗಂಟೆ ಹೋಗಿದ್ದೆ? 10 ಮಿನಿಟ್ 10:30 ಮಿನಿಟ್. ನಿಮ್ಗೆ ಗೊತ್ತಾಗಿದೆ ಅವಾಗ? ನಮಗೆ 7 o'clock ಫೋನ್ ಬಂದಿದ್ದು ಪೊಲೀಸ್ ಅವರು. ಇದು ಆಕ್ಸಿಡೆಂಟ್ ಆಗಿದೆ. ಎಷ್ಟನೇ ಕ್ಲಾಸ್ ಹೋಗ್ತಿರೋದು? 10 ಕ್ಲಾಸ್. ಏನು ತಂದೆ ಏನು ಮಾಡ್ತಾರೆ? ಇವ್ರದ್ದು ತಂದೆ ಫ್ರೂಟ್ ತಂದೆ ಇದೆ. ಎಲ್ಲಿ? ಅಲ್ಲೇ ಶಿವಾಜಿ. ಒಬ್ಬನೇ ಮಗ? 2. ಅಪಘಾತದಲ್ಲಿ 24 ವರ್ಷದ ಬೈಕ್ ಸವಾರ ಗಗನ್ ಮೃತಪಟ್ಟಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಗಗನ್. ದೇವನಾಯಕನಹಳ್ಳಿ ಗ್ರಾಮದ ನಿವಾಸಿ ಗಗನ್. ವ್ಯವಸಾಯ ಮಾಡ್ಕೊಂಡಿದೆ ಗಗನ್ ಕುಟುಂಬ. ಎರಡೂ ಕಣ್ಣು ಕಳ್ಕೊಂಡಂತಹ ತಾಯಿ ಲಕ್ಷ್ಮೀದೇವಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 24 ವಯಸ್ಸಿನ ಗಗನ್ ಕುಟುಂಬ ಈಗ ಕಣ್ಣೀರಲ್ಲಿ ಕಳ್ತಾ ಇದೆ. ಸಾವಿನ ಮನೆ. ಅವರ ತಾಯಿ ಕಣ್ ಕಾಣೋದಿಲ್ಲ, ಎರಡೂ ಕೂಡ ಕಣ್ ಕಾಣೋದಿಲ್ಲ. ತನ್ನ ಮಗ ಬರ್ತಾನೆ ಅಂತ ಹೇಳಿ ಕಾಯ್ತಾನೆ ಇದ್ರು. ಆದ್ರೆ ಈ ರೀತಿಯಾದಂತ ಸುದ್ದಿ ಬರುತ್ತೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿದಿಲ್ಲ. ಅವರ ತಾಯಿಗೆ ಈಗಷ್ಟೇ ಮಾಹಿತಿ. ಏನ್ ಕೆಲಸ ಮಾಡ್ತಿದ್ದಮ್ಮ? ಯಾವಾಗ ಮಾತಾಡ್ದಮ್ಮ ಕೊನೆಗೆ? ಒಂದು 9 ಗಂಟೆ ಮೇಲೆ ಅಷ್ಟೇ ಸಮಯ ಮಾತಾಡಿದ್ದು. ಏನಂತ ಬೈಕ್ ಕೊಂಡ್ಕ್ ಹೋಗ್ತೀನಮ್ಮ ನಮ್ ಕಂಪನಿಯವ್ರ ಜೊತೆ ಇದು ಕಾರಲ್ಲಿ ಅಂದ. ಏನಕ್ಕಪ್ಪ ನೀನ್ ಹೋಗೋದು, ಇವಾಗ ಸರಿಲ್ಲ ಜನ ನನ್ ಮೇಲೆ ಡೌಟ ನಿಂಕ, ಹಂಗಾದ್ರೆ ಹೋಗೇಬಾರ್ದ ಅಂದ. ಇನ್ನು ನಾನು ಅದನ್ನ ಬಿಟ್ರೆ ಅದಾಯ್ತ ನಾನು ಹೋಗ್ಬಿಟ್ಟು ಹಂಗೆ ಕೆಲ್ಸಕ್ಕೆ ಬರ್ತೀನಿ ಅಂದ. ಈ ಸುದ್ದಿ ಬಂದೈತಪ್ಪ. ಸ್ವಭಾವ ಒಳ್ಳೆ ಹುಡುಗನು, ಒಳ್ಳೆ ಹುಡುಗನು. ಜೊತೆಗಳು ಕೆಡಿಸ್ಬಿಟ್ರು. ಅವನ್ ಮನೆಯಾಗಿದ್ರು ಬಿಡ್ತಾರಿಲ್ಲ. ಆದ್ರೂ ಅವ್ರ ಮನೆಗಳ ಹತ್ರ ಹೋಗಿ ಯಾರನ್ನು ಕೇಳಿಲ್ಲ. ನಾನು ತಿದ್ದುಕೊಂತಾನೆ, ನಾನೇ ತಿದ್ದುಕೊಂತ ಇದ್ದೆ.